ಬಿಎಸ್ಎಸ್ಕೆ ಪುನರಾರಂಭಿಸಲು ಷೇರುದಾರರಿಂದ ಮನವಿ. ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡಾಬಿ ಪಟ್ಟಣದ ಹೊರವಲಯದಲ್ಲಿರುವ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭಿಸಲು ಮನವಿ ಪತ್ರ ಸಲ್ಲಿಸಲಾಯಿತು. ಕಾರ್ಖಾನೆಯ ಷೇರುದಾರರಿಂದ ಸೋಮವಾರ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಷೇರುದಾರರ ಸಭೆ ನಡೆಸಿದ ಬಳಿಕ ಕಾರ್ಖಾನೆಯ ಎಂಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಭಾಗದ ರೈತರ ಜೀವಾಳ ಆಗಿರುವ ಬಿಎಸ್ಎಸ್ಗೆ ಬಂದ್ ಆಗಿರುವುದು ರೈತರಿಗೆ ಸಂಕಷ್ಟ ಉಂಟು ಮಾಡಿದೆ ಎಂದು ಕೆಲವರು ಕಾರ್ಖಾನೆ ಎಂಡಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಶೀಘ್ರದಲ್ಲಿ ಕಾರ್ಖಾನೆ ಪ್ರಾರಂಭಿಸಲು ಏನಾದರೂ ಕ್ರಮ ವಹಿಸಬೇಕು, ಇಲ್ಲವಾದಲ್ಲಿ ಷೇರುದಾರರ ಮುಂದಿನ ನಡೆ ಶೀಘ್ರದಲ್ಲಿ ತಿಳಿಸಲಾಗುತ್ತದೆ ಎಂದು ಷೇರುದಾರರು ಮುನ್ನೆಚ್ಚರಿಕೆಯ ಮಾತು ಕೂಡ ಹೇಳಿದರು. ಹಳ್ಳಿಕೇಡ ಬಿಎಸ್ಎಸ್ಗೆ ಪ್ರಾರಂಭಿಸುವ ಬಗ್ಗೆ ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಖಾನೆಯು ಷೇರು ಸದಸ್ಯರಾಗಿದ್ದು ತಮ್ಮಲ್ಲಿ ವಿನಂತಿಪೂರ್ವಕ ಕೇಳುವುದೇನೆಂದರೆ 3 ಹಂಗಾಮು ತಮ್ಮ ಕಬ್ಬು ನುರಿಸಲು ವಿಫಲರಾಗಿರುತ್ತಾರೆ. ಸದರಿ ಹಂಗಾಮಿನಲ್ಲಿ ಕಬ್ಬು ಯಾವಾಗ ಪ್ರಾರಂಭಿಸುತ್ತೀರಿ ಎಂಬುದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದನ್ನು ಲಿಖಿತ ಮೂಲಕದಲ್ಲಿ ಕೊಡಬೇಕೆಂದು ವಿನಂತಿಸುತ್ತೆ. ಷೇರು ಸದಸ್ಯರು ತಮ್ಮ ಮನವಿಯನ್ನು ಹೆಚ್ಚಿಸಲಾಗುವುದು. 2 ವಾರ ಅಂತ ನಾವು ಕೇಳ್ತಾ ಇದ್ದೀವಿ. ಒಂದು ದಿವಸ ಹೆಚ್ಚು ಕಮ್ಮಿ ಅಂತ ನೀವು 10 ದಿವಸ ಹೇಳ್ತಾ ಇದ್ರಿ. 2 ವಾರ ಕೊಟ್ಟರೆ ಬೆಟರ್ ಅಂತ ನಂದು ವೈಯಕ್ತಿಕ. ಯಾಕಂದ್ರೆ 1 ವೀಕ್ 8 ಡೇಸ್ ನೋಟಿಸ್ ಕೊಡ್ಬೇಕಾಯ್ತದ. ಮತ್ತೆ ಇದಾಗ್ತದೆ ಒಂದು ದಿವಸ ನೀವು 10 ದಿವಸ ಅಂತ ಮತ್ತೆ 12ನೇ ದಿವಸಕ್ಕೆ ಇದಾಗ್ಬಾರ್ದಂತ ವಿತಿನ್ ಅದ್ರೊಳಗೆ ಇದು ಮಾಡೋದು 2 ವಾರದಲ್ಲಿ. ಈ ಸಂದರ್ಭದಲ್ಲಿ ಸುಭಾಷ್ ಗಂಗಾ, ಮಾಣಿಕ್ ಬೆಳಕೇರ, ಶಿವರಾಜ್ ಯಲಗೊಂಡ, ಮಲಶೆಟ್ಟಿ, ಮುಸ್ತರಿ, ಕಲ್ಲಪ್ಪ, ಜೈನಾಪುರ್, ಖಾಸಿಂ ಅಲಿ ಸೇರಿದಂತೆ ಷೇರುದಾರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೋನೋರ್, ಭಾರತ ವೈಭವ ನ್ಯೂಸ್, ಹುಮ್ನಾಬಾದ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.